ಮುಂದಿನ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಂಗನಾಥ್, ಮನೋಜ್, ಶಾಂತಮ್ಮ ಎಲ್ಲ ತಿಂಡಿ ತಿಂತ ಕೂತಿರ್ತಾರೆ. ಸೂರ್ಯ ಕಾರ್ಡ್ ತಗೊಬಂದಿರೋದನ್ನ ನೋಡ್ಬಿಟ್ಟು ಆಡ್ಕೊಂಡು ನಗಾಡ್ತಿರ್ತಾರೆ. ಅದಕ್ಕೆ ರಂಗನಾಥ್ರವರು, ಮನೋಜ ಯಾಕೋ ವಿಕಾರವಾಗಿ ನಗ್ತಾ ಇದೆಯಾ ಅಯೋಗ್ಯ ನನ್ನ ಮಗನೆ, ಈ ಸಲ ನಿನಗೆ ಚಟ್ನಿಲೋ ಪಲ್ಯದಲ್ಲೋ ಹೊಡಿಬೇಕಾಗುತ್ತೆ ಅಯೋಗ್ಯ ನನ್ನ ಮಗನೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ಅಪ್ಪ ಮೊದಲು ಬೆಲ್ಟ್ನಲ್ಲಿ ಹೊಡೆದು ರಪ ರಪ ಅಂತ, ಆಮೇಲೆ ಚಟ್ನಿನ ತಗೊಂಡು ಮುಖಕ್ಕೆ ಹಾಕು, ಮುಖ ಎಲ್ಲ ಚರ್ಮುರಿ ತಿಂತಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಉರ್ಕೊಂಡು, ಸೂರ್ಯ ನೋಡಿ ನನ್ನ ಗಂಡನಿಗೆ ಹೀಗೆಲ್ಲ ಬೈಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಸುಮ್ಮನೆ ತಿಂದು ಎದ್ದೋಗಮ್ಮೋ ಪೌಡ್ರಮ್ಮ ಅಂತ ಹೇಳಿ ಬೈತಾನೆ. ಅಷ್ಟರಲ್ಲಿ ಮೀನಾ, ರೀ ನಿಮಗೆ ಕಾಫಿ ತಂದುಕೊಡ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಹ್ಞೂ ತಂದುಕೊಡು, ನನಗಷ್ಟೇ ಅಲ್ಲ ಅಲ್ಲಿ ವಿನಯ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ಕಾಫಿನ ತಂದುಕೊಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ರವಿ, ಶ್ರುತಿ ಮನೆಗೆ ಇಬ್ಬರು ಬರ್ತಾರೆ. ಸೂರ್ಯ ತಂದಿರೋ ಮಂಚನ ನೋಡಿ ರವಿ, ಏನು ಮಂಚ ಯಾಕೆ ಹೊರಗಡೆ ಇದೆ, ಇದು ನಮ್ಮ ಮನೇನಾ ಅಥವಾ ಬೇರೆ ಮನೇನಾ ಅಂತ ಹೇಳ್ತಾನೆ. ಆವಾಗ ಶ್ರುತಿ, ವಾವ್ ಕಾರ್ಡ್ ತುಂಬ ಚೆನ್ನಾಗಿದೆ ಅಂದಾಗ ರವಿ, ಈ ಕಾರ್ಡ್ ನಮ್ಮದಲ್ಲ, ಇದು ಹೊಸ ತಂದಿರಬೇಕು ಅಂತ ಹೇಳ್ತಾನೆ. ಈ ಕಾರ್ಡ್ ನಮ್ಮದಲ್ಲ, ಹೊಸ ತಂದಿರಬೇಕು ಅಂತಾನೆ. ಆವಾಗ ಶ್ರುತಿ, ಈ ಕಾರ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಈ ಕಾರ್ಡ್ ಸಿಗೋದು ತುಂಬ ರೇರ್, ಈ ಕಾರ್ಡ್ ಬರ್ಮಾ ಟೀ ಕುರ್ಡ್ ಕಾರ್ಡ್, ಸ್ವಲ್ಪನೂ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಕಾರ್ಡ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದನ್ನು ನೋಡಿ ರವಿ, ಶ್ರುತಿ ಏನು ಮಾಡ್ತಾ ಇದೀಯಾ, ಕೆಳಗಡೆ ಇಳಿ ಒಡೆದೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ, ಸ್ವಲ್ಪನೂ ಏನೂ ಆಗಲ್ಲ, ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆವಾಗ ರವಿ, ನಿನಗೆ ಮದುವೆ ಆಗಿದೆ, ಏನು ಚಿಕ್ಕ ಹುಡುಗಿ ಥರ ಆಡ್ತಾ ಇದೀಯಾ, ಕೆಳಗಡೆ ಬಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಾಂತಮ್ಮ ಅಲ್ಲಿ ಬರ್ತಾಳೆ. ಅದನ್ನು ನೋಡಿಬಿಟ್ಟು ನಗ್ತಿರ್ತಾಳೆ. ಶಾಂತಮ್ಮ ರವಿ ಶ್ರುತಿನ ನೋಡಿಬಿಟ್ಟು, ರವಿ ಶ್ರುತಿ ಈಗ ಬಂದ್ರಾ ಬಾ ಅಂದಾಗ ರವಿ ಶಾಂತಮ್ಮಗೆ, ಅಮ್ಮ ಈ ಕಾರ್ಡ್ ಹೊಸದ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಮ್ಮ, ಅಲ್ಲ ಕಣೋ ಆ ಸೂರ್ಯ ಎಲ್ಲೋ ಸೆಕೆಂಡ್ಸ್ ತಂದಿದ್ದಾನೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಶ್ರುತಿ ಅತ್ತೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಮ್ಮೂರಲ್ಲಿ ಇದು ಸಿಗೋದು ರೇರ್ ಅಂತಾಳೆ. ಅಷ್ಟರಲ್ಲಿ ಸೂರ್ಯ, ಮೀನಾ ಇಬ್ಬರು ಅಲ್ಲಿ ಬರ್ತಾರೆ. ಅದನ್ನು ನೋಡಿಬಿಟ್ಟು ಶ್ರುತಿ, ಮೀನವ್ರೆ ಈ ಕಾರ್ಡ್ ನಿಮ್ಮದಾ, ಈ ಕಾರ್ಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಹೌದು ಶ್ರುತಿ, ಇದು ನಮ್ಮದೇನೆ, ಸೂರ್ಯ ಅವರು ಅವ್ರ ಫ್ರೆಂಡ್ ಹತ್ರ ತಗೊಬಂದಿದ್ದಾರೆ ಹೊಸದು ಅಂತ ಹೇಳ್ತಾಳೆ. ಮತ್ತು ಶ್ರುತಿ, ಮೀನವ್ರೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಇದು 3 ಜನ್ರೇಷನ್ ಸಹ ಯೂಸ್ ಮಾಡ್ಬೋದು, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಕಾರ್ಡ್ ಬಗ್ಗೆನೇ ತುಂಬ ಹೊಗಳ್ತಿರ್ತಾರೆ. ಬೇಕಾದರೆ ಯೂಸ್ ಮಾಡಿ ನೋಡಿ ಅಂತ ಹೇಳ್ತಾಳೆ. ಅಲ್ಲಿಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಸಹ ಬರ್ತಾರೆ. ಶ್ರುತಿ ಮತ್ತು ರವಿ ಆ ಕಾರ್ಟ್ ಬಗ್ಗೆ ಹೊಗಳ್ತಿರೋದನ್ನ ನೋಡಿಬಿಟ್ಟು ಅವರು ಹುರ್ಕೊತಾರೆ. ಈ ಕಾರ್ಟ್ ಎಲ್ಲಿ ಬೇಕಾದರೂ ಸಿಗುತ್ತೆ, ಇದೇನು ಅಷ್ಟೊಂದೇನು ಚೆನ್ನಾಗಿಲ್ಲ, ಇದು ಕ್ವಾಲಿಟಿನೂ ಸಹ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತೆಗಳುತ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಶ್ರುತಿ, ಇಲ್ಲ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬೇಕಿದ್ರೆ ಯೂಸ್ ಮಾಡಿ ನೋಡಿ, ಇದು 3 ಜನ್ರೇಷನ್ ಸಹ ಬರುತ್ತೆ ಅಂತ ಹೇಳ್ತಾಳೆ. ಮನೋಜ ಮತ್ತು ರೋಹಿಣಿ ಹುರ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗ್ತಿರ್ತಾರೆ. ಆವಾಗ ರವಿ, ಮನೋಜ ನಿಲ್ಲೋ ಅಂತ ಹೇಳಿ, ಅಪ್ಪ ನಾನು ಎಲ್ರಿಗೂ ಒಂದು ವಿಷಯ ಹೇಳಬೇಕು ಅಂದಾಗ, ಏನು ಹೇಳೋದು ಅಂತ ಹೇಳ್ಬಿಟ್ಟು ರಂಗನಾಥ್ರವ್ರು ಹೇಳ್ತಾರೆ. ಆವಾಗ ರವಿ, ನಮ್ಮ ಹೋಟೆಲ್ನಲ್ಲಿ ಒಂದು ಈವೆಂಟ್ ನಡೀತಿದೆ, ಸರ್ಚ್ ಆಫ್ ದಿ ಬೆಸ್ಟ್ ಕಪಲ್ ಈವೆಂಟ್, ಇದರಲ್ಲಿ ಕಪಲ್ಸ್ಗೆ ಕಾಂಪಿಟೇಷನ್ ಕೊಟ್ಟು ಇದರಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಬೆಸ್ಟ್ ಆಫ್ ದಿ ಕಪಲ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡ್ತಾರೆ. ಇದರಲ್ಲಿ ನಮ್ಮ ಮನೇಲಿ 3 ಜೋಡಿ ಇದ್ದಾರಲ್ಲ, ಹಂಗಾಗಿ 3 ಫಾರಮ್ನ ತಂದಿದ್ದೀನಿ, ಇದರಲ್ಲಿ ಕಾಂಪಿಟೇಷನಲ್ಲಿ ಎಲ್ಲರೂ ಸಹ ಭಾಗವಹಿಸೋಣ 3 ಜೋಡಿನೂ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮನೋಜ ಹೀಗೆ ಹೇಳ್ತಾನೆ, ನಮ್ಮ ಮನೇಲಿ ಬೆಸ್ಟ್ ಕಪಲ್ ಅಂದರೆ ನಾವೇನೆ, ಅದನ್ನು ಬಿಟ್ಟರೆ ರವಿ ಶ್ರುತಿ ಇರ್ಬೋದು, ಮಿಕ್ಕಿದವರೇನು ಬೆಸ್ಟ್ ಕಪಲ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರಂಗನಾಥ್ರವರು ಸಿಟ್ಟು ಮಾಡ್ಕೊತಾರೆ. ಮೀನಾನು ಸಹ ಬೇಜಾರು ಮಾಡ್ಕೊತಾಳೆ. ಮೀನಾ, ಇಡೀ ಪ್ರಪಂಚದಲ್ಲಿ ನಂಬರ್ 1 ಜೋಡಿ ನಾವೇ ಕಣೆ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ನಗ್ತಾನೆ. ನಮ್ಮ ಮನೇಲಿ ಯಾರೂ ನಮ್ಮನ್ನು ಮೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾನೆ. ಸೂರ್ಯ, ಬೇಡ ಕಣೋ, ಸೂರ್ಯ ಹೇಳ್ತಾನೆ, ಬೇಡ ಕಣೋ, ನಾವು ಬೆಸ್ಟ್ ಕಪಲ್ಲೇ, ಆದರೂ ಈ ಕಾಂಪಿಟೇಷನ್ ಎಲ್ಲ ನಮಗೇನು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ರವರು, ನಾನು ಹೇಳ್ತಿದ್ದೀನಿ ಸೈನ್ ಹಾಕು ಅಂತ ಹೇಳ್ಬಿಟ್ಟು ಹಾಕಿಸ್ತಾರೆ. ಮತ್ತು ಮನೋಜ ಹೇಳ್ತಾನೆ, ನಾನೇನೇ ಈ ಮನೋಜ ಹೇಳ್ತಾನೆ, ನಾನೇನೇ
ಮನೋಜ ಹೇಳ್ತಾನೆ, ನಾವೇನೇ ಈ ಕಾಂಪಿಟೇಷನಲ್ಲಿ ಗೆಲ್ಲೋದು, ಆದರೂ ಕಾಂಪಿಟೇಷನ್ಗೆಲ್ಲ ಹೋಗ್ಬಿಟ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು, ಹೋಗೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಿರ್ತಾನೆ. ಆವಾಗ ರವಿ ಹೇಳ್ತಾನೆ, ಯಾರು ಕಾಂಪಿಟೇಷನಲ್ಲಿ ಗೆಲ್ತಾರೆ ಅವರಿಗೆ 1,00,000 ಯಾರು ಕಾಂಪಿಟೇಷನಲ್ಲಿ ಗೆಲ್ತಾರೆ ಅವರಿಗೆ 1,00,000 ಕೊಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆವಾಗ ಮನೋಜ್ ಫಾರಮ್ನ ಇಸ್ಕೊಂಡ್ಬಿಟ್ಟು ಸೈನ್ ಹಾಕ್ತಾನೆ. ಮತ್ತು ಸೂರ್ಯ ಮತ್ತು ಮೀನಾನು ಸಹ ಫಾರಮ್ ಇಸ್ಕೊಂಡ್ಬಿಟ್ಟು ಸೈನ್ ಹಾಕ್ತಾರೆ. ಮೀನಾ, ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ನಾವಿದರಲ್ಲಿ ಭಾಗವಹಿಸೋಣ ಮತ್ತು ವಿನ್ ಆಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೌದು ರೀ, ನಾವು ಸಹ ಭಾಗವಹಿಸೋಣ. ರೋಹಿಣಿ ಅವರು ಹೇಳಿದಾಗೆ ಭಯ ಏನಿಲ್ಲ ನನಗೆ. ಶಾಂತಮ್ಮ, ಓಹೋ ಪರವಾಗಿಲ್ಲ, ನಾನೇ ಗೆಲ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇದೀಯಾ, ಓಹೋ ಇದಕ್ಕೇನು ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ರಂಗನಾಥ್ರವರು, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ, ಯಾರು ಗೆದ್ರೂ ಸಹ ಅವರೆಲ್ಲ ನಮ್ಮ ಮಕ್ಕಳೇ ತಾನೇ, ಅದರಿಂದ ಖುಷಿ ಪಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರೋಹಿಣಿ ರೂಮ್ಗೆ ಬಂದುಬಿಟ್ಟು, ಮನೋಜ್ ಅವರೇ, ಈ ಕಾಂಪಿಟೇಷನಲ್ಲಿ ನಾವು ಭಾಗವಹಿಸ್ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಯಾಕೆ ರೋಹಿಣಿ ಹೀಗೆಲ್ಲ ಮಾತಾಡ್ತೀಯಾ, ಗೆದ್ದರೆ 1,00,000 ದುಡ್ಡು ಸಿಗುತ್ತೆ ಅಂದಾಗ, ರೋಹಿಣಿ, ನಿಮ್ಮ ಶೋರೂಮ್ನಲ್ಲೇ ನಿಮಗೆ ತಿಂಗಳಿಗೆ 1,00,000 ಲಾಭ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದು ಬರುತ್ತೆ, ನಾವು ಸೂರ್ಯನಿಗೆ ತಿಂಗಳು 50,000 ಕೊಡೋ ಮಾತಾಗಿದೆಯಲ್ಲ, ಅದನ್ನು ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ ವಿನ್ ಆಗಿಬಿಟ್ಟು ಇದರಲ್ಲಿ ಬರೋ 1,00,000 ಸಹ ಅವನಿಗೆ ಒಂದೇ ಸಲ ಕೊಟ್ಬಿಡೋಣ, ಆವಾಗ ನಮಗೆ ತಿಂಗಳ ಲಾಭ ಉಳಿಯುತ್ತೆ ನಮಗೆ ಅಂತೇಳ್ಬಿಟ್ಟು ಹೇಳ್ತಾನೆ. ಈ ಕಡೆ ಸೂರ್ಯ ಕಾಂಪಿಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಮೀನಾ ಹಾಲು ತಗೊಬಂದು, ರೀ ತಗೊಳ್ಳಿ ಹಾಲನ್ನ, ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಸೂರ್ಯ, ಲೇ ಮೀನಾ, ಏನೇ ಇದು, ಈಗ ಹಾಲು ಕುಡಿಯೋ ಟೈಮಾ, ಆಲ್ಕೋಹಾಲ್ ಕುಡಿಯೋ ಟೈಮು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮೀನಾ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಸೂರ್ಯ ಎತ್ಕೊಂಡ್ಬಿಟ್ಟು ಮಂಚದ ಮೇಲೆ ಕೂರಿಸ್ಕೊಂಡ್ಬಿಟ್ಟು, ಸುಮ್ಮನೆ ಹೇಳ್ದೆ ಬಾರೆ ಹಾಗೆಲ್ಲ, ಈ ಕಾಂಪಿಟೇಷನ್ನಲ್ಲಿ ಏನೇನೆಲ್ಲ ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ಬಿಟ್ಟು ಯೋಚಿಸ್ತಾ ಇದ್ದೆ. ಏನಾದರೂ ನೋಡೋಕೆ ಯಾರು ಚೆನ್ನಾಗಿದ್ದಾರೆ, ಯಾರು ಸುಂದರವಾಗಿದ್ದಾರೆ ಅಂತೇಳ್ಬಿಟ್ಟು ಅವಾರ್ಡ್ ಕೊಟ್ಟರೆ ನಾವೇನೇ ಕಣೆ ಗೆಲ್ಲೋದು, ನೋಡೋಕೆ ನಾವೇನೇ ಕಣೆ ಚೆನ್ನಾಗಿರೋದು ಅಂತೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಅದಕ್ಕೆ ಸುಮ್ಮನಿರ್ರಿ, ಹಾಗೆಲ್ಲ ಇರಲ್ಲ, ಬೇರೆ ರೀತಿ ಪ್ರಶ್ನೆ ಎಲ್ಲ ಕೇಳ್ತಾರೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಮತ್ತೆ ಹೇಳ್ತಾನೆ ಸೂರ್ಯ, ಟಿ ವಿಗಳಲ್ಲೆಲ್ಲ ಬರೋ ರೀತಿ, ಶೋಗಳಲ್ಲೆಲ್ಲ ಬರುತ್ತಲ್ಲ ಟಿ ವಿನಲ್ಲಿ, ಆ ರೀತಿ ಏನಾದರೂ ಕಾಂಪಿಟೇಷನ್ ಕೊಡ್ತಾರೇನೇ ಮೀನಾ, ಅಂದರೆ ಟಿ ವಿನಲ್ಲಿ ಕಪಲ್ಸ್ಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ, ಅಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅವರಿಗೆ ಪ್ರೈಸ್ ಕೊಡ್ತಾರೆ, ಆ ರೀತಿ ಏನಾದರೂ ಮಾಡ್ಬೋದೇನೇ ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮೀನನ್ನು ಮೇಲೆಬ್ಬಿಸ್ಬಿಟ್ಟು ಇಬ್ಬರೂ ಸಹ ಜೊತೆಗೆ ಡ್ಯಾನ್ಸ್ ಆಡ್ತಾರೆ. ಇಬ್ಬರೂ ಸಹ ಖುಷಿಯಿಂದ ಡ್ಯಾನ್ಸ್ ಆಡ್ತಾರೆ. ರೀ, ಡ್ಯಾನ್ಸ್ ಬಂದರೆ ಮಾತ್ರ ಅವಾರ್ಡ್ ಕೊಡೋದು, ಒಳ್ಳೆ ಗಂಡ ಹೆಂಡತಿ ಅನ್ನಿಸ್ಕೊಳ್ಳೋದು, ಇನ್ನೂ ಬೇರೆ ಬೇರೆ ರೀತಿ ಪ್ರಶ್ನೆ ಎಲ್ಲ ಸಹ ಕೇಳ್ಬೋದು, ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತೇಳ್ಬಿಟ್ಟು ನಮಗೇನು ಗೊತ್ತಿಲ್ವಲ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಹೌದು ಕಣೆ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತೇಳ್ಬಿಟ್ಟು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ ಸೂರ್ಯ. ಅಷ್ಟರಲ್ಲಿ ಮೀನಾ ಹೇಳ್ತಾಳೆ, ರೀ, ಈ ಕಾಂಪಿಟೇಷನ್ ಬಗ್ಗೆ ಹೇಳಿರೋದು ನಮಗೆ ರವಿ ಮತ್ತು ಶ್ರುತಿ, ಈ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ರವಿ ಶ್ರುತಿಗೆ ಗೊತ್ತಿರುತ್ತೆ. ಇಬ್ಬರೂ ಸಹ ರವಿ ಶ್ರುತಿ ಹತ್ರ ಹೋಗ್ತಾರೆ. ರವಿ ಶ್ರುತಿ ಸಹ ಕಾಂಪಿಟೇಷನ್ಗೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಮೀನಾ ಮತ್ತು ಸೂರ್ಯ ಇಬ್ಬರೂ ಸಹ ಜಗಳ ಆಡ್ತಿದ್ದಾರೆ ಅಂತೇಳ್ಬಿಟ್ಟು ತಪ್ಪು ತಿಳ್ಕೊಂಡು ರವಿಗೆ ಬೈತಾರೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.